ಗುರುವಾರವೇ ಜಾತಿ ಗಣತಿ ವರದಿಯ ಕ್ಲೈಮ್ಯಾಕ್ಸ್ ಸ್ಪೆಷಲ್ ಕ್ಯಾಬಿನೆಟ್ ಸಭೆಯತ್ತ ಇಡೀ ರಾಜ್ಯದ ಚಿತ್ತ. ಈಗಾಗಲೇ ಜಾತಿ ಗಣತಿ ವರದಿ ಪ್ರತಿ ಸಚಿವರಿಗೆ ಹಸ್ತಾಂತರ. ಗುರುವಾರ ವರದಿ ಬಗ್ಗೆ ಅಭಿಪ್ರಾಯ ತಿಳಿಸ್ತಾರೆ ಸಚಿವರು. ಅದಕ್ಕೂ ಮುಂಚೆ ಅವರೆಲ್ಲರಿಗೂ ಕೂಡ ಈ ವರದಿಯ ಪ್ರತಿಗಳನ್ನ ಕೊಡಲಾಗಿದೆ. ಗುರುವಾರ ಕ್ಯಾಬಿನೆಟ್ ಸಭೆಯಲ್ಲಿ ಕೇವಲ ಜಾತಿ ಗಣತಿ ಚರ್ಚೆ. ಸಿಎಂ ಮುಂದೆ ತಮ್ಮ ತಮ್ಮ ಅಭಿಪ್ರಾಯವನ್ನ ಸಚಿವರು ಕೂತು ತಿಳಿಸ್ತಾರೆ. ಸಚಿವರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಅಂತ ಸಿಎಂ ಹೇಳಿದ್ದಾರೆ. ಇಡೀ ದೇಶದ ಕುತೂಹಲ ಹೆಚ್ಚಿಸಿದೆ ಜಾತಿ ಗಣತಿ ವರದಿ ಏನಾಗುತ್ತೆ ಅನ್ನೋದರ ಬಗ್ಗೆ. ಹಲ್ಚಲ್ ಎಬ್ಬಿಸಿರುವ ಜಾತಿ ಗಣತಿ ವರದಿ ಜಾರಿ ಮಾಡ್ತಾರಾ ಸಿಎಂ? 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಒಂದೇ ಸಬ್ಜೆಕ್ಟ್ ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. 17ನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಒಂದೇ ಸಬ್ಜೆಕ್ಟ್ ಕರೆದಿದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೊಂದ್ಸಲ ಲೈವ್ ನಲ್ಲಿದ್ದಾರೆ ಮಾರುತೇಶ್. ಚರ್ಚೆ ಆದ ಮೇಲೆ ನಿರ್ಧಾರ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮೀಟಿಂಗ್ ಕರೆದಿದ್ದಾರೆ. ಒಕ್ಕಲಿಗ ಸಮುದಾಯದ ಜೊತೆಗೆ ವೀರಶೈವ ಲಿಂಗಾಯತರು ಕೂಡ ಮುನಿಸ್ಕೊಂಡಿದ್ದಾರೆ. ಎಲ್ಲದರ ನಡುವೆ ಚರ್ಚೆ ಆದ ಮೇಲೆ ಜಾರಿ ಮಾಡ್ತಾರಾ ನಿಜವಾಗ್ಲೂ? ಇದರ ಹಿಂದೆ ಬೇರೆ ಏನಾದರೂ ರಾಜಕೀಯ ಇದೆಯಾ? ಭಾವನೆ, ಈಗ ಒಂದು ಹಂತಕ್ಕೆ ಕ್ಯಾಬಿನೆಟ್ಗೆ ಜಾತಿ ಗಣತಿ ವರದಿಯನ್ನ ತಂದು ಅದನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರದಲ್ಲಿ ತಾವು ದೃಢವಾಗಿ ಇದ್ದೀವಿ ಅನ್ನುವಂಥ ಒಂದು ಮೆಸೇಜ್ ಅನ್ನಂತೂ ಪಾಸ್ ಮಾಡಿದ್ದಾರೆ. ಆದರೆ ಈ ವರದಿಯನ್ನು ಜಾರಿಗೊಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ ಪ್ರಬಲ ಸಮುದಾಯಗಳು ಜಾತಿ ಗಣತಿಯ ವಿರುದ್ಧ ಇದ್ದಾವೆ. ಈಗಾಗಲೇ ಅದನ್ನು ಬಹಿರಂಗವಾಗಿ ವಿರೋಧಿಸಿದ್ದಾರೆ. ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸಚಿವರ ಶಾಸಕರ ವಿಶ್ವಾಸವನ್ನು ಪಡೆಯದೆ ಜಾತಿ ಗಣತಿಯನ್ನು ಜಾರಿ ಮಾಡೋದು ಅಷ್ಟು ಸುಲಭವಲ್ಲ. ಹೀಗಾಗಿ 17ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವ್ಯಾವ ಸಮುದಾಯದ ಸಚಿವರು ಏನು ಅಭಿಪ್ರಾಯ ಮಂಡಿಸ್ತಾರೆ ಅನ್ನೋದು ಅತ್ಯಂತ ಮಹತ್ವವಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿದೆ. ಒಂದು ಕಡೆ ಒಕ್ಕಲಿಗ ಸಮುದಾಯದ ಸಚಿವರು ವಿರೋಧ ವ್ಯಕ್ತಪಡಿಸ್ತಾರೆ. ವೀರಶೈವ ಲಿಂಗಾಯತ ಸಮುದಾಯದ ಸಚಿವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಜೊತೆಗೆ ಹಿಂದುಳಿದ ವರ್ಗದ ಸಮುದಾಯದ ಸಚಿವರುಗಳು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ SC ST ಆಗಲಿ ಅಲ್ಪಸಂಖ್ಯಾತರಿಗೆ ಆಗಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಮತ್ತು ಅವರ ಅಂಕಿ ಸಂಖ್ಯೆಗಳಲ್ಲೂ ಕೂಡ ಅಂಥದ್ದೇನು ಬದಲಾವಣೆ ಇಲ್ಲ. ಅವರಿಂದ ಯಾವುದೇ ಪ್ರತಿರೋಧಗಳು ಕಾಣಿಸ್ತಾ ಇಲ್ಲ. ಹಿಂದುಳಿದ ವರ್ಗಗಳಲ್ಲಿ ಕೂಡ ಕೆಲ ಸಮುದಾಯಗಳನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ತೋರಿಸಲಾಗಿದೆ ಅನ್ನುವಂಥ ಮಾತುಗಳು ಇದ್ದಾವೆ, ಚರ್ಚೆಗಳು ಇದ್ದಾವೆ. ಅದಕ್ಕೆ ಪೂರಕ ಅನ್ನುವಂಥ ಉದಾಹರಣೆಗೆ ಹೇಳೋದಂದರೆ ಜೈನ ಸಮುದಾಯದ ಒಟ್ಟಾರೆ ಜನಸಂಖ್ಯೆ ಇಡೀ ರಾಜ್ಯದಂತ ತೋರಿಸ್ತಾ ಇರುವಂಥದ್ದು ಅವರು 1,62,000. ಸೊ ಅವರು ಹೇಳೋ ಪ್ರಕಾರ ಬೆಳಗಾವಿ ಜಿಲ್ಲೆ ಒಂದರಲ್ಲೇ ಈ 1,60,000 ಮೀರಬಹುದಾದಂಥ ಜನಸಂಖ್ಯೆಗಳಿದ್ದಾವೆ ಅಂತ. ಸೊ ಹೀಗಾಗಿ ಈ ಸಮುದಾಯದ ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಅಂದ್ರೆ ಇಡೀ ಕ್ಯಾಬಿನೆಟ್ನ ಎಲ್ಲ ಸಹೋದ್ಯೋಗಿಗಳು ಒಪ್ಪಿದ್ರೆ ಮಾತ್ರ ಇದು ಜಾರಿಯಾಗುತ್ತೆ. ಇಲ್ಲದೇ ಇದ್ರೆ ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಕೆ ಮತ್ತೊಂದು ಸಚಿವ ಸಂಪುಟ ಉಪಸಮಿತಿ ಮಾಡಿ ಮತ್ತೊಂದಷ್ಟು ಕಾಲಹರಣ ಮಾಡುವಂತ ಕೆಲಸಕ್ಕೆ ಮುಂದಾಗುತ್ತೆ. ಅಲ್ಲಿಗೆ ಈ ಅಂಕಿ ಸಂಖ್ಯೆಗಳು ಬಹಿರಂಗಗೊಂಡು ಇದರ ಮೇಲೆ ಸಾಮಾಜಿಕ ಅಂದ್ರೆ ಹೊರಗಡೆ ಒಂದಷ್ಟು ಚರ್ಚೆ ನಡೆಯುತ್ತೆ. ನಮ್ಮ ಸಮುದಾಯದ ಅಂಕಿ ಸಂಖ್ಯೆಗಳು ಜಾಸ್ತಿ ಇದೆ, ಹೀಗಾಗಿ ಮುಂದೆ ರಾಜಕೀಯ ಪ್ರಾತಿನಿಧ್ಯಗಳು ನಮಗೆ ಜಾಸ್ತಿ ಕೊಡಿ ಅನ್ನುವಂಥ ಚರ್ಚೆಗಳು, ರಾಜಕೀಯ ಚಿತ್ರಣಗಳಿಗೆ ಈ ಅಂಕಿಅಂಶಗಳು ಕಾರಣ ಆಗ್ತಾ ಇದೆ. ಅಂದರೆ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ವಿಧಾನಸಭಾ ಚುನಾವಣೆಗೆ ನಮಗೆ ಹೆಚ್ಚು ಸೀಟ್ ಕೊಡಿ, MLC ನೇಮಕದಲ್ಲಿ ನಮಗೆ ಹೆಚ್ಚು ಅವಕಾಶ ಮಾಡಿಕೊಡಿ, ಈ ಥರದ ಡಿಮ್ಯಾಂಡ್ಗಳು ಕೇಳೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅಂಕಿ ಸಂಖ್ಯೆಗಳು ಬಹಿರಂಗ ಆಗಿದ್ದಾವೆ. ಆದರೆ ವರದಿಯಲ್ಲೇ ಆಗಿರ್ತಕ್ಕಂಥ ಶಿಫಾರಸು ಏನು, ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಏರಿಕೆ ಮಾಡಬೇಕು, ಜೊತೆಗೆ ಈಗಾಗಲೇ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡೋದೇ ಆದರೆ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕಾಗಿದೆ. ಇದು ಜಾರಿ ಮಾಡೋದಕ್ಕೆ ಮುಂದಾದರೆ ಆಗಬಹುದಾದಂತಹ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿಗಳು ಒಂದು ಹಂತಕ್ಕೆ ವರದಿಯನ್ನು ಮಂಡಿಸಿ ಅದರ ಅಂಕಿ ಸಂಖ್ಯೆಗಳು ಈಗ ಬಹಿರಂಗ ಆಗಿರ್ತಕ್ಕಂಥದ್ದನ್ನು ಗಮನಿಸಿದಾಗ ಬಹುಶಃ ಅವರ ಉದ್ದೇಶ ಈಡೇರದಂಗೆ ಕಾಣಿಸ್ತಾ ಇದೆ. ನಿಜವಾಗಿಯೂ ಈ ವರದಿ ಜಾರಿಗೊಳಿಸೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೂ ಕೂಡ ಅರಿವಿದೆ. ಹೀಗಾಗಿ ಕ್ಯಾಬಿನೆಟ್ನ ಒಳಗಡೆ ಒಂದು ರೀತಿ ಇಬ್ಬಾಗಾಗೆ ಅಹಿಂದ ವರ್ಸಸ್
ಒಕ್ಕಲಿಗ ಲಿಂಗಾಯತ ಸಚಿವರು ಅಂತೇಳಿ. ಈ ಇಬ್ಬಾಗದ ನಡುವೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನುವಂಥದ್ದಕ್ಕೆ 17ನೇ ತಾರೀಕು ನಡೆಯುವಂಥ ಸಚಿವ ಸಂಪುಟ ಸಭೆ ಉತ್ತರವನ್ನು ಕೊಡುತ್ತೆ ಭಾವನಾ. ಒಂದಂತೂ ಸ್ಪಷ್ಟ, ಜಾತಿ ಗಣತಿಯನ್ನ ತೆಗೆದುಕೊಂಡು ಬಂದು ಅದರ ಅಂಕಿ ಸಂಖ್ಯೆಗಳು ಬಹಿರಂಗ ಆಗಿರೋದನ್ನ ಗಮನಿಸಿದಾಗ ಪ್ರಬಲ ಸಮುದಾಯಗಳು ಸಿದ್ದರಾಮಯ್ಯನವರ ವಿರುದ್ಧ ನಿಂತ್ಕೊಂಡಿದ್ದಾವೆ. ಹೀಗಾಗಿ ಆ ಸಿದ್ದರಾಮಯ್ಯನವರ ವಿರುದ್ಧ ಸಮುದಾಯಗಳು ಕುರ್ಚಿ ಪಾಲಿಟಿಕ್ಸ್ ಮೇಲೆ ಇದರ ಇಂಪ್ಯಾಕ್ಟ್ ಏನಾಗಬಹುದು ಮಾರುತೇಶ್? ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಮುಸ್ಲಿಂ ಇವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಒಕ್ಕಲಿಗ ಮತ್ತು ಲಿಂಗಾಯತಕ್ಕೆ ಹೋಲಿಸಿದ್ರೆ. ಹಾಗಾದ್ರೆ ಯಾರ ಬಣಕ್ಕೆ ಹೆಚ್ಚಿನ ಬಲ ಇದೆ? ಈ ಆಂಗಲ್ ಅಲ್ಲಿ ಈಗ ಕುರ್ಚಿ ಪಾಲಿಟಿಕ್ಸ್ ಹೆಂಗ್ ನೋಡ್ತೀರಿ? ಅಲ್ಲ, ರಾಜಕಾರಣದ ದೃಷ್ಟಿಯಿಂದ ನೋಡೋದೇ ಆದರೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯವನ್ನು ಹೊರತುಪಡಿಸಿದರೆ ಉಳಿದಂಥ ಅಹಿಂದ ವರ್ಗದ ಜನಸಂಖ್ಯೆ ಮತ್ತು ಅವರ ರಾಜಕೀಯ ಪ್ರಾಬಲ್ಯ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಮಾಡಿರ್ತಕ್ಕಂಥದ್ದು ಅಹಿಂದ ಪಾಲಿಟಿಕ್ಸ್. ಹೀಗಾಗಿ ಅಹಿಂದ ವರ್ಗ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯದ ಸೈದ್ಧಾಂತಿಕವಾಗಿ ತಮ್ಮ ಯಾವ ರಾಜಕೀಯ ಅಂಶಗಳನ್ನು ಇಟ್ಕೊಂಡು ಬಂದರು ಮತ್ತು ಯಾವ ಅಹಿಂದ ವರ್ಗವನ್ನು ಮುಂದೆ ಇಟ್ಕೊಂಡು ಚುನಾವಣೆಗಳನ್ನು ಮಾಡ್ತಾ ಇದ್ರು ಮತ್ತು ಅಹಿಂದ ವರ್ಗದ ಕಾನ್ಸಂಟ್ರೇಟ್ ಮಾಡಿ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದ್ರು, ಆ ವರ್ಗಕ್ಕಂತೂ ಈ ಜಾತಿ ಗಣತಿ ವರದಿಯಿಂದ ಖುಷಿ ಕೊಟ್ಟಿದೆ. ಹೀಗಾಗಿ ಈ 2.5 ವರ್ಷಕ್ಕೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆಗಳ ನಡುವೆ ಇದು ಬಹಿರಂಗ ಆಗಿರ್ತಕ್ಕಂಥದ್ದು. ನಾಳೆ ಒಂದು ವೇಳೆ ಅಂಥ ಪ್ರಯತ್ನಕ್ಕೆ ಮುಂದಾದರೆ ಸಿದ್ದರಾಮಯ್ಯನವರ ಪರವಾಗಿ ಒಂದು ದೊಡ್ಡ ಮಟ್ಟದ ಬೆಂಬಲ ಸಿಗಬಹುದು ಅನ್ನೋದಂತೂ ಯಾವುದೇ ಅನುಮಾನ ಬೇಡ. ಆದರೆ ಇದೇ ಕಾರಣಕ್ಕಾಗಿ ಯಾವುದೇ ಬದಲಾವಣೆಗಳಾಗದೆ, ಅಂದರೆ ಯಾವುದೇ ಅಧಿಕಾರ ಹಸ್ತಾಂತರ ಆಗದೆ, ಯಾವುದೇ ಕ್ಯಾಬಿನೆಟ್ ರೀಶಫಲ್ ಆಗದೆ, KPCC ಬದಲಾವಣೆ ಆಗದೆ, ಇದೆಲ್ಲವೂ ನಡೆಯುತ್ತಾ ಅನ್ನೋದಕ್ಕೆ ಇನ್ನು ಮುಂದೆ ನಡೆಯುವಂತಹ ಬೆಳವಣಿಗೆಗಳಿಂದ ಅಷ್ಟೇ ಉತ್ತರ ಸಿಗಬೇಕಾಗುತ್ತೆ ಭಾವನಾ. ಎಸ್ ಮಾರುತೇಶ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.